ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಮುಖವಾಗಿ ಅನುಮತಿ ಇಲ್ಲದೆ ನ್ಯಾಯ ಎಲ್ಲಿದೆ ಹಾಗೂ ಗಾಳಿ ಮಾತು ಚಿತ್ರದ ಹಾಡನ್ನ ಬಳಕೆ ಮಾಡಿಕೊಂಡಿದ್ರ ವಿಚಾರವಾಗಿ ಕಾಪಿರೈಟ್ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಇವರ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿರೋದು. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಅನಧಿಕೃತವಾಗಿ ಹಾಡನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ದೂರುದಾರ ಹೇಳ್ತಾ ಇರುವ ಮಾತು. ಪರಂಬಾ ಸ್ಟುಡಿಯೋಸ್ ಹಾಗೂ ರಕ್ಷಿತ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದೆ. ಎಂಆರ್ಟಿ ಮ್ಯೂಸಿಕ್ ಪಾಲುದಾರ ನವೀನ್ ಅನ್ನೋರಿಂದ ಈ ದೂರು ದಾಖಲಾಗಿರೋದು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ ಈ ಹಿಂದೆ ನಾವು ನೋಡಿದ್ವಿ, ಕಿರಿಕ್ ಪಾರ್ಟಿ ಚಿತ್ರದ ಸಂದರ್ಭದಲ್ಲೂ ಕೂಡ, ರಿಲೀಸ್ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಒಂದು ಆರೋಪಕ್ಕೆ ಗುರಿಯಾಗಿದ್ರು ರಕ್ಷಿತ್ ಶೆಟ್ಟಿ ಮತ್ತು ಪರಂಬಾ ಸ್ಟುಡಿಯೋಸ್. ಈಗ ಮತ್ತೊಂದು ಸಲ ಬ್ಯಾಚುಲರ್ ಪಾರ್ಟಿ ಅನ್ನುವಂತಹ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತವಾಗಿ ಹಾಡನ್ನು ಬಳಕೆ ಮಾಡಿದ್ದಾರೆ, ಕಾಪಿರೈಟ್ ನಿಯಮಗಳನ್ನು ಪಾಲನೆ ಮಾಡಿಲ್ಲ, ಜೊತೆಗೆ ಮಾತುಕತೆಯ ಪ್ರಕಾರ ನಡೆದುಕೊಂಡಿಲ್ಲ ಅಂತ ಹೇಳಿ ಈಗ ಠಾಣೆಯ ಮೆಟ್ಟಿಲೇರಿದ್ದಾರೆ ನವೀನ್ ಅನ್ನೋರು. ಎಫ್ಐಆರ್ ಕೂಡ ಇದರಂತೆ ದಾಖಲಾಗಿದೆ. ಎಂಆರ್ಟಿ ಮ್ಯೂಸಿಕ್ ಅವ್ರ ಪರವಾಗಿ ಈಗ ಒಂದು ಕಂಪ್ಲೇಂಟ್ ದರ್ಜೆಯಾಗಿ ಎಫ್ಐಆರ್ ದರ್ಜೆಯಾಗಿದೆ. ಪರಂಬಾ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಅಗೇನ್ಸ್ಟ್ ಆಗಿ ಕಂಪ್ಲೇಂಟ್ನ ತಾತ್ಪರ್ಯ ಏನಂತ ಹೇಳಿದ್ರೆ, ಪರಂಬಾ ಸ್ಟುಡಿಯೋಸ್ ಅವ್ರ ಒಂದು ಪಿಕ್ಚರ್ ತೆಗೆದಿದ್ದಾರೆ. ಅದರ ಹೆಸರು ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೇಳಿ. ಆ ಪಿಕ್ಚರಿನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ 2 ಹಾಡುಗಳನ್ನು ಅನುಮತಿ ಇಲ್ಲದೆ ಈಗಾಗಲೇ ಬಳಸಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆಗೆ ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು ಪರಂಬಾ ಸ್ಟುಡಿಯೋ ಮೇಲೆ. ಈಗ ಈ ಎಂಆರ್ಟಿ ಮ್ಯೂಸಿಕ್ನ ಮ್ಯಾನೇಜರ್ ಆದಂಥ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲೇದಾಗಿ 2 ಹಾಡು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಪರಂಬಾ ಸ್ಟುಡಿಯೋ ಮೇಲೆ ಈಗ ಎಫ್ಐಆರ್ ದಾಖಲೆ ಮಾಡಿರ್ತಕ್ಕಂಥದ್ದು. ಯಾವ್ಯಾವ ಹಾಡುಗಳು ಸರ್? ಸರ್, ಒಂದು ನ್ಯಾಯ ಎಲ್ಲಿದೆ ಸಿನಿಮಾದಿಂದ ನ್ಯಾಯ ಎಲ್ಲಿದೆ ಸಾಂಗ್ ಒಂದು, ಹಾಗೆ ಗಾಳಿ ಮಾತು ಸಿನಿಮಾಯಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಅನ್ನೋ ಒಂದು ಸಾಂಗ್ ಒಂದನ್ನು ಯೂಸ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಓಕೆ, ಈ ಮೊದಲು ಏನಾದರೂ ಮಾತುಕತೆ ಆಗಿತ್ತಾ ಅಥವಾ ನಿಮ್ಮ ಬಳಕೆ ಮಾಡ್ಕೋತೀವಿ ಅಂತ ಏನಾದರೂ ಕೇಳಿದ್ರ ಹೇಗೆ? ಸರ್, ಮುಂಚೆ ಟೀಮ್ ಬಂದು ನಮ್ಮನ್ನ ಕೇಳಿದರು, ಈ ಥರ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ, ನಮಗೆ ಏನಿದೆ ನಮ್ಗೆ ಅದು ತಿಳಿಸ್ಕೊಡಿ, ನಮಗೆ ರೈಟ್ಸ್ ಕೊಡಿ ಸಾಂಗ್ ಯೂಸ್ ಮಾಡೋದಕ್ಕೆ ಸಿನಿಮಾದಲ್ಲಿ ಅಂತ ಕೇಳಿದರು. ನಾವು ಅದಕ್ಕೆ ಬೋರ್ಡ್ ಮೆಂಬರ್ಸ್ ಕಡೆಯಿಂದ ರಾಯಲ್ಟಿ ಪೇಮೆಂಟ್ ಅಂತ ಮಾಡಬೇಕಾಗುತ್ತೆ ನೀವು, ಅದು ಓಕೆ ಅಂದರೆ ನಾವು ಮುಂದಿನ ಪ್ರೊಸೀಡಿಂಗ್ಸ್ ಮಾಡೋಣ ಸರ್ ಅಂತ ಕೇಳಿದ್ವಿ. ಓಕೆ ಸರಿ ಅಂತ ಹೇಳಿದರು. ನಾವು ರಾಯಲ್ಟಿ ಅಮೌಂಟ್ ಏನಿದೆ ಅಂತ ತಿಳಿಸ್ಕೊಟ್ಟಿದ್ವಿ. ಅವ್ರಿಗೆ ತಿಳಿಸ್ಕೊಟ್ಟಿರೋ ಸಮಯದಲ್ಲಿ ಅವರು ನಮಗೆ ಹೇಳಿದ್ದು, ಸರ್ ಯಾವುದೇ ರೀತಿ ಸಿನಿಮಾಗೆ ತಡೆ ಹಾಕಬೇಡಿ, ನಾವೇನಿದೆ ರಾಯಲ್ಟಿ ಅದನ್ನು ಪೇ ಮಾಡ್ತೀವಿ ಅಂತ ಹೇಳಿದರು. ಅವ್ರು ಹೇಳಿರೋದಕ್ಕೆ ನಾವು ಓಕೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಪ್ರೊಸೀಡ್ ಆಗ್ತಾಯಿದ್ವಿ. ಆ ಟೈಮಲ್ಲಿ ಅವರು ನಮಗೆ ಯಾವುದೇ ರೀತಿ ಕಾಲ್ಸ್ ರಿಸೀವ್ ಮಾಡಿಲ್ಲ. ಅದಾದಮೇಲೆ ವಾಟ್ಸಪ್ಪಲ್ಲಿ ನಾವು ಎಷ್ಟೇ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಿಲ್ಲ ಸರ್. ಪರಂಬಾ ಸ್ಟುಡಿಯೋಸ್ ಕೋಆರ್ಡಿನೇಟರ್ಸ್ ಟೀಮ್ ಏನೇನಿದೆ ಅವ್ರು ಯಾರೂ ನಮಗೇನು ರಿಪ್ಲೈ ಮಾಡಿಲ್ಲ ಅವ್ರ ಕಡೆ. ಸರ್, ಪರಂಬಾ ಸ್ಟುಡಿಯೋಸ್ ಅವ್ರ ಮೇಲೇ ಹಾಕಿರೋದು ಸರ್. ಇದು ಮಾತುಕತೆ ಯಾವಾಗ ಆಗಿತ್ತು? ಅಂದರೆ ರಾಯಲ್ಟಿ ಪೇ ಮಾಡ್ತೀವಿ ಅಂತ ಅನ್ನೋದು ಒಂದು ಮಾತುಕತೆ ಯಾವಾಗ ಆಗಿತ್ತು? ಸಿನಿಮಾ ಯಾವಾಗ ರಿಲೀಸ್ ಆಯಿತು? ನಿಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಅಂತ? ಸರ್, ಸಿನಿಮಾ ರಿಲೀಸ್ ಆಗಿದ್ದು ಮಾರ್ಚ್ ತಿಂಗಳಲ್ಲಿ ಅನಿಸುತ್ತೆ. ಸಿನಿಮಾ ರಿಲೀಸ್ಗೂ ಮುಂಚೆನೇ ನಮ್ಮ ಹತ್ರ ಬಂದು ಅವರು ಕೋಆರ್ಡಿನೇಟ್ ಮಾಡಿದರು. ಅವ್ರು ನಮಗೆ ವಿಸಿಟ್ ಮಾಡಿ ಕೋಆರ್ಡಿನೇಟ್ ಮಾಡಲಿಲ್ಲ, ಕಾಲ್ಸ್ ಮುಖಾಂತರ ಕೋಆರ್ಡಿನೇಟ್ ಮಾಡಿದರು. ಈಗ ಎಫ್ಐಆರ್ ಆಗಿದೆ, ಈಗ ತನಿಖೆ ನಡೀತಾ ಇದೆ. ಜೊತೆಗೆ ಇದು ಮುಂದಿನ ನಡೆ ಏನಿರುತ್ತೆ ನಿಮ್ದು ಅಂತ ಈಗ? ಸರ್, ಅಂದರೆ ಕಾಪಿರೈಟ್ ಲಾ ಪ್ರಕಾರ ಅದೇನು ಪ್ರೊಸೀಡಿಂಗ್ಸ್ ಇದೆ ಅವರು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಮ್ಮ ಕಡೆಯಿಂದ ನಾವೇನು ಪ್ರೊಸೀಡಿಂಗ್ಸ್ ಇದೆ ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಿ. ಅದು ನ್ಯಾಯ ಯಾರ ಕಡೆ ಬರುತ್ತೆ ಅಂತ ನೋಡ್ಬಿಟ್ಟು ನೀವೇ ಇದು ನೋಡಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಏನು ಎಂಆರ್ಟಿ ಮ್ಯೂಸಿಕ್ನ ಮ್ಯಾನೇಜರ್ ಆದಂಥ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೊಟ್ಟ ಮಾತನ್ನ ತಪ್ಪಿದ್ದಾರೆ ರಕ್ಷಿತ್ ಶೆಟ್ಟಿ ಹಾಗೂ ಪರಂಬಾ ಸ್ಟುಡಿಯೋಸ್ನ ಮಾಲೀಕರು ಅನ್ನೋದನ್ನ ಈಗಷ್ಟೇ ನವೀನ್ ಹೇಳ್ತಾ ಇದ್ದದನ್ನ ಗಮನಿಸ್ತಾ ಇದ್ರಿ. ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಸಾಂಗ್ಗೆ ಸಂಬಂಧಪಟ್ಟಂತೆ ಫೋನ್ ಮೂಲಕ ಕೋಆರ್ಡಿನೇಟ್ ಮಾಡಿದ್ರು, ಮಾತುಕತೆಯನ್ನು ನಡೆಸಿದ್ರು. ಬಟ್ ಆಗೇನು ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡೋ ಕೆಲಸವನ್ನು ಮಾಡಿಲ್ಲ. ಮತ್ತು ಎಷ್ಟೇ ಮೆಸೇಜ್ಗಳನ್ನು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರು, ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋದು ನವೀನ್ ಅವರ ಮಾತು.